ನಮಸ್ಕಾರಪ್ಪ ಎಲ್ಲರಿಗೂ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತು ಕಿರಕ್ಸಾನಿ ಪಲ್ಯ ತಪ್ಪಲ್ ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಇದು ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೆಯದು. ಡಯಾಬಿಟಿಸ್ ಇದ್ರೂ ಅದಕ್ಕೆ ಇದು ರಾಮಬಾಣದಂತ ಕೆಲಸ ಮಾಡ್ತೈತಿ. ತಪ್ಪಲ್ ಪಲ್ಯ ಕಿರಕ್ಸಾನಿ ತೊಗೊಂಬಂದು ಸೋಸ್ಕೊಂಡು ಇಟ್ಕೊಂಡು ಅದನ್ನು ನೀರೊಳಗೆ ಹಾಕಿಟ್ಟಿದ್ನಿ ಒಂದು ತಾಸು. ಆಮೇಲೆ ಅದನ್ನು ಹಿಂಗೆ ಒಂದು ಬುಟ್ಟಿ ಒಳಗೆ ಬಸ್ಕೊಂಡು ಇಟ್ಕೊಂಡೇನಿ ರೀ. ನೋಡ್ರಿ ಅದಕ್ಕೆ ಮತ್ತೇನು ಬೇಕಂದ್ರೆ ಒಂದು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡೇನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಬಾಣಲೆ ಇಟ್ಟು ಅದ್ರೊಳಗೆ ಒಂದು ಸ್ವಲ್ಪ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಬೇಕ್ರಿ. ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ ಆಮೇಲೆ ಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ವಲ್ರಿ ಅವ್ನ ಹಾಕೋಬೇಕು. ಅವು ಒಂದು ಸ್ವಲ್ಪ ಫ್ರೈ ಆಗ್ಬೇಕು. ಸಿಡಿತಾವ್ರಿ ಇವು, ಹುಷಾರಾಗಿ ಮಾಡ್ಕೋಬೇಕು. ಬೆಳ್ಳುಳ್ಳಿ ಸಿಡಿತೈತಿ ನೋಡ್ರಿ. ಆಮೇಲೆ ಇದು ಕಿರಕ್ಸಾಲಿ ಸೊಪ್ಪು ಇದು ಸೋಸ್ಕೊಂಡು ಇಟ್ಕೊಂಡಿದ್ವಲ್ರಿ ಅದನ್ನು ಈಗ ಹಾಕೊಳಕತ್ತೇನೆ ನೋಡ್ರಿ. ಇದ್ರೊಳಗೆ ಬೀಜ ಇರ್ತೈತಿ, ಅದ್ರ ಸಲುವಾಗಿ ಆ ಬೀಜನ ಒಟ್ಟು ಹಾಕೋಬಾರ್ದು. ಬೀಜ ಬಿಟ್ಟು ತಪ್ಪಲ ಅಷ್ಟು ಸೋಸ್ಕೊಂಡು ಇಟ್ಕೊಂಡು ನೀರಾಗ ಹಾಕಿಟ್ಕೊಂಡಿರ್ಬೇಕು ನೋಡ್ರಿ. ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ. ಪಲ್ಯ ಇಷ್ಟ ಐತೆ ಅಂತ ಹೇಳಿ ಮತ್ತು ಉಪ್ಪು ಭಾಳ ಹಾಕಿದ್ದೀರಿ, ಸ್ವಲ್ಪ ಹಾಕ್ಬೇಕು, ಯಾಕಂದ್ರೆ ಇದು ಪಲ್ಯ ಕರಗ್ತೈತಿ ನೋಡ್ರಿ. ಈಗ ಕೈ ಆಡ್ಸೋನು ಮೇಲೆ ಕೆಳಗೆ ಮಾಡೋನು ನೋಡ್ರಿ. ಕರಿಗೆ ಸ್ವಲ್ಪ ಆತಿಗಿದೆ. ಈಗ ಅದ್ರೊಳಗೆ ತೊಳೆದಿಟ್ಕೊಂಡಿರ್ತೇವಲ್ಲ ಅದಕ್ಕೆ ಅದ್ರದ್ದು ನೀರು ಆಮೇಲೆ ಉಪ್ಪಿನ ನೀರು ಬಿಡ್ತೈತಿ. ಅದಕ್ಕೆ ಇದಕ್ಕೆ ನೀರು ಹಾಕೋದು ಅವಶ್ಯಕತೆನೂ ಇಲ್ಲ ನೋಡ್ರಿ. ಇನ್ನೂ ಇದು ನೀರು ಬಿಡ್ತೈತಿ ನೋಡ್ರಿ. ಕುದಿಯಾಕತೈತಿ ನೋಡ್ರಿ. ಈಗ ನೀರು ಬಿಟ್ಟು ಹಿಂಗೆ ಒಂದು 5 ನಿಮಿಷ ಕುದೀತಂದ್ರೆ ನಮ್ದು ಕಿರಕ್ಸಾಲಿ ಪಲ್ಯ ತಿನ್ನಾಕ ರೆಡಿ ಆಕೈತ್ರಿ. ರೊಟ್ಟಿ ಜೊತೆ ಅಂತೂ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ. ಇದು ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಹೆಂಗೆ ಆಕೈತಿ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾರು ಇಷ್ಟ ಆಗಕತ್ತಿತ್ತಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನೋಡ್ರಿ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.